ಫ್ರೆಂಡ್ಸ್, ಇವತ್ತು ಚಟ್ಟಂಬಡೆ ಗರಿ ಗರಿಯಾಗಿ ಮಾಡೋಣ. ಕೆಲವರು ಹೇಳ್ತಾರೆ ಇದು ಚಟ್ಟಂಬಡೆ ಒಂದು ಗಳಿಗೆಯಲ್ಲಿ ಮೆತ್ತಗಾಗಿ ಬಿಡುತ್ತೆ ಅಂತ. ಚಟ್ಟಂಬಡೆ ಗರಿ ಗರಿಯಾಗಲು ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೇನೆ. ಇದರಲ್ಲಿ ಮಾಡೋಣ ಬನ್ನಿ. ನಾನು ಅದಕ್ಕೆ ನೋಡಿ 1.5 ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೇನೆ. ಬರೀ ಕಡಲೆಬೇಳೆ ಮಾತ್ರ ತೊಗೊಳ್ಬಾರ್ದು. ಕಡಲೆಬೇಳೆ ಮಾತ್ರ ತೊಗೊಂಡ್ರೆ ಮಾತ್ರ ಅದು ಮೆತ್ತಗಾಗಿ ಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಕೂಡ ತೊಗೊಂಡಿದ್ದೇನೆ. ಅಂದರೆ 1.5 ಕಪ್ಪು ಮತ್ತು ಅರ್ಧ ಕಪ್ಪು, ಹಾಗೆ 2 ಕಪ್ ಆಗುತ್ತೆ. ಸ್ವಲ್ಪ ಕಡಿಮೆ ಆಗಿದೆ ಅದರಲ್ಲಿ. ಹಾಗೆ ಅದನ್ನೊಂದು 3-4 ಸಲ ನಾವು ತೊಳಿಬೇಕು. ತೊಳೆದಾದ್ಮೇಲೆ 1.5 ಗಂಟೆ, ಇಲ್ಲ ಕೆಲವರೆಲ್ಲ 3-4 ಗಂಟೆ ಇಡ್ತಾರೆ, ನೆನೆಸಿಡ್ತಾರೆ. ಅಷ್ಟೆಲ್ಲ ಅಗತ್ಯ ಇಲ್ಲ, 1.5 ಗಂಟೆ ಕೂಡ ಸಾಕು. ನಾನು ಇಲ್ಲಿ 1.5 ಗಂಟೆ ನೆನೆಸಿಟ್ಟಿದ್ದೇನೆ. ಅಂದರೆ 3-4 ಸಲ ತೊಳೆದು. ಹಾಗೆ ಅದಕ್ಕೆ ಒಂದು 7-8 ಬೆಳ್ಳುಳ್ಳಿ ಕೂಡ ತಗೊಂಡಿದ್ದೇನೆ. ಅದು 4 ಅಲ್ಲ, 7-8 ತಗೊಂಡಿದ್ದೇನೆ. ಅದರದ್ದು ಸಿಪ್ಪೆ ತೆಗೆದು ಅದರೊಟ್ಟಿಗೆ ನೀರಲ್ಲಿ ಹಾಕಿದರೆ ಆಯಿತು. ಅದು ಕೂಡ ನೆನೆಬೇಕು. ಅದರದ್ದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಕೆಲವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ. ಅದರ ಬದಲು ನೀವು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಬೇರೆ ಬೇರೆ ಹಾಕೋದು ಒಳ್ಳೆಯದು. ಕೆಲವರು ಚಟ್ಟಂಬಡೆ ಮನೆಯಲ್ಲಿ ಮಾಡೋದಿಲ್ಲ, ಯಾಕಂದರೆ ಅದು ಉತ್ತರ ಕ್ರಿಯೆಯಲ್ಲಿ ಮಾಡುವಂಥ ಒಂದು ತಿನಿಸು ಅಂತ. ಆದರೆ ತುಂಬ ಚೆನ್ನಾಗಿ ಆಗ್ತದೆ ನಮಗೆ ಸಂಜೆ ಟೀಗೆಲ್ಲ. ನೋಡಿ, ನಾನು ಅದಕ್ಕೆ ಕರಿಬೇವು ತಗೋತಾ ಇದ್ದೇನೆ. ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಅದರದ್ದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು 1.5 ಗಂಟೆ ಆಯಿತು. 1.5 ಗಂಟೆ ಆದಮೇಲೆ ಅದನ್ನು ನಾವು ತೆಗೆದು ನೀರು ಬಸಿಬೇಕು. ಅದರದ್ದು ನೀರೆಲ್ಲ ಇಳಿದು ಹೋಗಬೇಕು. ಅಂದರೆ ನೀರು ಇರ್ಬೋದು, ನಾವು ಗ್ರೈಂಡ್ ಮಾಡುವಾಗ ನೀರು ಇರಬಾರ್ದು, ಅದಕ್ಕೆ ತರಿಯಾಗಿರ್ಬೋದಕ್ಕೆ. ಆಮೇಲೆ ಅದಕ್ಕೆ ನೋಡಿ ನಾನು ಅರ್ಧ ಚಮಚ ಜೀರಿಗೆ ತಗೊಂಡಿದ್ದೇನೆ. ಜೀರಿಗೆ ಯಾಕಂದರೆ ಗ್ಯಾಸ್ಟ್ರಿಕ್ಕಿಗೆ ತುಂಬ ಒಳ್ಳೆಯದು. ಕಡಲೆಬೇಳೆ ಗ್ಯಾಸ್ಟ್ರಿಕ್ ಆಗೋದಕ್ಕೆ ಬೇಕಾದ್ರೆ ಸ್ವಲ್ಪ ಇಂಗು ಕೂಡ ತಗೋಬೋದು. 1 ಕಾಯಿ ಮೆಣಸು ತಗೊಂಡಿದ್ದೇನೆ, ಸ್ವಲ್ಪ ಶುಂಠಿ, 1 ಈರುಳ್ಳಿ ಮೀಡಿಯಮ್ ಸೈಜಿದ್ದು, ಆಮೇಲೆ 2 ಒಣಮೆಣಸು, ಆಮೇಲೆ ಕರಿಬೇವು ಜಾಸ್ತಿ ತಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀನಿ ನಾನು, ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ಬೋದು. ನೋಡಿ, ನಾನು ಕರಿಬೇವು, ಜೀರಿಗೆ, ಆಮೇಲೆ ಮೆಣಸು, ಶುಂಠಿ ಇದನ್ನು ಮೊದಲು ಸ್ವಲ್ಪ ತರಿಯಾಗಿ ರುಬ್ಬಿಕೊಂಡಿದ್ದೇನೆ. ಆಮೇಲೆ ಅದಕ್ಕೆ ನಾವು ಸೋಸಿಟ್ಟ ಇದನ್ನು ಹಾಕಬೇಕು, ಕಡಲೆಬೇಳೆ ಮತ್ತು ತೊಗರಿಬೇಳೆ. ಅದರಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ತೆಗೆದಿಟ್ಟುಕೊಂಡಿದ್ದೇನೆ. ಆಮೇಲೆ ಹಾಕೋದಕ್ಕೆ ಇದನ್ನು ಕೂಡ ನಾವು ತರಿಯಾಗಿ ರುಬ್ಬಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು. ಕೆಲವರು ಈ ಹೋಟ್ಲಲ್ಲೆಲ್ಲ ಅದಕ್ಕೆ ಸೋಡಾ ಹುಡಿ ಕೂಡ ಹಾಕ್ತಾರೆ. ನಾನು ಸೋಡಾ ಹುಡಿ ಹಾಕ್ತಾಯಿಲ್ಲ. ನೋಡಿ, ಇದು ತರಿಯಾಗಿ ರುಬ್ಬಿ ಆಯಿತು. ಈಗ ಅದಕ್ಕೆ ನಾನು ಕಡಲೆಬೇಳೆ ತಗೊಂಡಿದ್ದೇನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೇನೆ. ಹಾಗೆ ಈರುಳ್ಳಿ, ಕಾಯಿ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿದ್ದೇನೆ. ಅದನ್ನು ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಾವು ಉಂಡೆ ಮಾಡೋದು. ಉಂಡೆ ಮಾಡಿ ಆದಮೇಲೆ ಅದನ್ನು ಚಟ್ಟೆ ಮಾಡೋದು. ಅದಕ್ಕೆ ನಾವು ಚಟ್ಟಂಬಡೆ ಅಂತ ಹೇಳೋದು. ಅದು 2 ಕೈಯಲ್ಲಿ ಚಟ್ಟೆ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದರೆ ಆಯಿತು. ಉಪ್ಪೆಲ್ಲ ನೋಡ್ಕೋಬೇಕು. ಇವಾಗ ನೋಡಿ, ನಾನು ಉಂಡೆ ಕಟ್ತಾಯಿದ್ದೇನೆ. ಉಂಡೆ ಆದಮೇಲೆ ನಾವು 2 ಕೈಯಲ್ಲಿ ಚಪ್ಪಟೆ ಮಾಡೋದು ಅದನ್ನು. ಅದಕ್ಕೆ ಅದು ಚಟ್ಟಂಬಡೆ ಅಂತ ಅನ್ನೋ ಹೆಸರು. ನಮ್ಮ ಕರಾವಳಿ ಕಡೆ ಎಲ್ಲ ತುಂಬ ಫೇಮಸ್ ಇದು. ನೋಡಿ, ಹಾಗೆ ರೌಂಡ್ ಮಾಡಿ ಆಮೇಲೆ ಚಟ್ಟೆ ಮಾಡೋದು. ನೋಡಿ, ಆಮೇಲೆ ಎಣ್ಣೆ ತುಂಬ ಬಿಸಿ ಆಗಬೇಕು. ತುಂಬ ಬಿಸಿಯಾಗಿದ್ದರೆ ಮಾತ್ರ ಅದಕ್ಕೆ ಹಾಕಬೇಕು. ನೋಡಿ, ಇದು ತುಂಬ ಬಿಸಿಯಾಗಿದೆ ನನ್ನದು ಎಣ್ಣೆ. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಆಯಿತು. ಅಂದರೆ ಅದು ಕೂಡಲೇ ನಾವು ತಿರುಗಿಸಬಾರ್ದು. 1-2 ನಿಮಿಷ ಆದಮೇಲೆ, ಅಂದರೆ ಅದರದ್ದು ನೊರೆ ಎಲ್ಲ ಹೋಗಬೇಕು, ಬಬಲ್ಸ್ ಎಲ್ಲ ಸ್ವಲ್ಪ ನೊರೆ ಎಲ್ಲ ಹೋದ್ಮೇಲೆ ಅದನ್ನು ತಿರುಗಿಸಿ ಹಾಕಿದರೆ ಆಯಿತು. ಆಮೇಲೆ 2 ಬದಿ ಚೆನ್ನಾಗಿ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಿದರೆ ಆಯಿತು. ಅದು ನಮಗೆ ಗೊತ್ತಾಗುತ್ತೆ ಹೇಗಂದರೆ ಅದರದ್ದೆಲ್ಲ ಬಬಲ್ಸ್ ಎಲ್ಲ ಹೋಗುತ್ತಲ್ಲ. ಆಮೇಲೆ ಅದನ್ನು ನಾವು ಸ್ವಲ್ಪ ಮುಟ್ಟಿದಾಗಲೇ, ಸ್ವಲ್ಪ ಮುಟ್ಟುವುದಲ್ಲ, ಇದರಲ್ಲಿ ಸಟ್ಟದಲ್ಲಿ ಮುಟ್ಟಿದಾಗ ಸ್ವಲ್ಪ ಕರ ಅಂತ ಶಬ್ದ ಬರುತ್ತೆ ನೋಡಿ. ಹಾಗೆ ನೋಡಿ, ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಉಳಿದದನ್ನು ಕೂಡ ಹಾಗೆ ಮಾಡಿದರೆ ಆಯಿತು. ನಂದು ಸ್ವಲ್ಪ ಬಾಣಲೆ ಸ್ವಲ್ಪ ಚಿಕ್ಕದಾಯಿತು, ಅದಕ್ಕೆ ನಾನು ಕೆಲವೊಮ್ಮೆ 3 ಕೆಲವೊಮ್ಮೆ 4 ಎಲ್ಲ ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಗರಿಯಾಗಿರುತ್ತೆ. ತುಂಬ ಹೊತ್ತಿನ ತನಕ ಗರಿಯಾಗಿರುತ್ತೆ. ಹೋಟೆಲಲ್ಲಿ ಹೇಗಿರುತ್ತೋ ಹಾಗೇ ನೀವು ಕೂಡ ಇದೇ ಥರ ನಾನು ಹೇಳಿದ ಟಿಪ್ಸ್ ಎಲ್ಲ ಮಾಡಿ ಚಟ್ಟಂಬಡೆ ಮಾಡಿ ಆಮೇಲೆ ಬೇಕಾದರೆ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರೋ ಒಂದು ಸಂಜೆಯ ಸ್ನ್ಯಾಕ್ ರೆಡಿ ಆಯಿತು. ಕೆಲವರು ಇದಕ್ಕೆ ಉದ್ದಿನ ಬೇಳೆ ಹಾಕೋತಾರೆ, ಹಾಗೆ ಕೂಡ ಮಾಡ್ಬೋದು. ಆದರೆ ತೊಗರಿ ಬೇಳೆ ಹಾಕಿದರೆ ಅದರದ್ದೊಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ.